ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನೆ ದೆಹಲಿಯಲ್ಲಿ ನಡೆದ ಪ್ರತಿಭಟನೆ ಪ್ರಾಯಶಃ ಇದರ ನಿರೀಕ್ಷೆ ಯಾರಿಗೂ ಇರಲಿಲ್ಲ. 56 ಇಂಚಿನ ಎದೆಯವರಿಗೂ ಇರಲಿಲ್ಲ. 35% ಮತ ಪಡೆದು ದೇಶದಲ್ಲಿ ಜನತಂತ್ರವನ್ನ ಕುಗ್ಗಿಸುತ್ತಿರುವವರಿಗೂ ಇರಲಿಲ್ಲ. ಇದು ಹಾಗಿದ್ರೆ ಯಾರ ಫೇಲ್ಯೂರ್? ಇದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ನಿಮ್ಗೆ ಹೇಳಬೇಕಾದ್ದು ಅಂದ್ರೆ, ಇವತ್ತು ಕೂಡ ಈ ಯುವಕರ ಪ್ರತಿಭಟನೆ, ಜೆನ್ಜಿ ಪ್ರತಿಭಟನೆ ಮುಂದುವರೆದಿದೆ. ಬೆಳಗಿನಿಂದಲೇ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ನಿನ್ನೆ ಬಿದ್ದಂತ ಲಾಠಿ ಏಟು ಅವರನ್ನ ಕುಗ್ಗಿಸಿಲ್ಲ. ಕೆಲವರ ಮೈಯಿಂದ ಹರಿದ ರಕ್ತ ಅವರಲ್ಲಿ ಭಯವನ್ನ ಹುಟ್ಟು ಹಾಕಿಲ್ಲ. ಪ್ರಾಯಶಃ ಭಯದ ಮೂಲಕವೇ ಅಧಿಕಾರಕ್ಕೆ ಬಂದಂತಹ ಒಂದು ಪ್ರಭುತ್ವ ಇದೆಯಲ್ಲ, ಅದರ ವಿರುದ್ಧ ಜನ ಯಾವಾಗ ಭಯರಹಿತರಾಗಿ ಎದ್ದು ನಿಲ್ತಾರೋ ಅವತ್ತು ಆ ಪ್ರಭುತ್ವದ ಅವಸಾನ ಪ್ರಾರಂಭ ಆಗುತ್ತೆ. ಇವತ್ತಿನ ಪ್ರಭುತ್ವ ಹುಟ್ಟಿದ್ದು ಭಯದಲ್ಲೇ. ನೆನಪು ಮಾಡಿಕೊಳ್ಳಿ, ಅದು ಪ್ರಾರಂಭ ಆದದ್ದು ಗುಜರಾತ್ನಲ್ಲಿ. ಭಯದ ರಾಜಕಾರಣ, ಹಿಂಸೆಯ ರಾಜಕಾರಣ, ರಕ್ತಪಾತದ ರಾಜಕಾರಣ. ಆದರೆ ಇದಕ್ಕೆ ಎದೆ ಒಡ್ಡಿ ನಿಂತ ಯುವಕರಿದಾರಲ್ಲ ನಿನ್ನೆ, ಅದು ಬಹಳ ಮಹತ್ವದ್ದು. ಆದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಆಂಗಲ್ಗಳನ್ನ ಕೊಡುವ ಯತ್ನ ನಡೀತು. ಇವರು ಚೀನಾದ ಏಜೆಂಟ್ರು, ಇವರು ಪಾಕಿಸ್ತಾನದ ಏಜೆಂಟ್ರು ಅನ್ನುವ ಮಾತು. ನಾನು ಆ ವಿಜುವಲ್ಸ್ ಅನ್ನ ತಮಗೆ ತೋರಿಸ್ತಾ ಇದ್ದೀನಿ. ನನ್ನ ಪಕ್ಕದಲ್ಲಿ ವಿಜುವಲ್ಸ್ ಬರ್ತಾ ಇದೆ, ದಯವಿಟ್ಟು ಗಮನಿಸಿ. ಆ ಮಕ್ಕಳ ಮುಖಗಳನ್ನು ನೋಡಿ. ಅವರು ನಮ್ಮ ನಿಮ್ಮ ಮನೆಯ ಮಕ್ಕಳಂತೆ ಕಾಣಲ್ವಾ? ಅವರಲ್ಲಿ ಚೀನಾದ ದುಷ್ಟತನ, ಪಾಕಿಸ್ತಾನದ ದುಷ್ಟತನ ಕಾಣುತ್ತಾ? ತಮ್ಮ ಭವಿಷ್ಯ ಇದೆಯಲ್ಲ, ತಮ್ಮ ಕನಸಿದೆಯಲ್ಲ, ಅದು ತಮ್ಮೆದರೆ ದಹಿಸಿ ಹೋಗುವುದನ್ನ ಸಹಿಸಲಾಗದೆ ಬೀದಿಗೆ ಬಿದ್ದ ಯುವ ಸಮುದಾಯ. ಇದರ ಅರ್ಥ, ಇದರ ವ್ಯಾಪ್ತಿ, ಇದರ ಪರಿಣಾಮ ಮೋದಿ ಸರ್ಕಾರಕ್ಕೆ ಗೊತ್ತಾಗಿರಲೇ ಇಲ್ಲ. ಸೊ ಅದು ಅರ್ಥ ಆಗುವ ಹೊತ್ತಿಗೆ ಸಮಯ ಮೀತು ಹೋಗಿತ್ತು. ಅಮಿತ್ ಶಾ ಅನ್ನುವ ಚಾಣಕ್ಯ ಅಂತ ಮಾಧ್ಯಮಗಳಲ್ಲಿ ಹಣೆಪಟ್ಟಿ ಹಚ್ಚಿಕೊಂಡಂಥ ಕೇಂದ್ರ ಗೃಹ ಸಚಿವರು, ದೆಹಲಿ ಪೊಲೀಸರು ಅವರ ಅಂಡರ್ ತಾನೇ ಬರೋದು. ಅವರಿಗೆ ಅದರ ಅರಿವೇ ಇರಲಿಲ್ಲ. ಅವ್ರು ಅಂದ್ಕೊಂಡಿದ್ರು ಇವ್ರು ಯಾರೋ 4 ಜನ ಎಲ್ಲ ಅಮೆರಿಕದಲ್ಲಿ ಓದ್ತಿರೋ ಹುಡುಗ, ಯಾರೋ ಅಭಿಜಿತ್ ಅಂತೆ ಇನ್ನೊಂದಂತೆ, 10 ಜನ ಬರ್ತವೆ, ಇಲ್ಲಿ ಜಂತರ್ ಮಂತರಲ್ಲಿ ಕೂತ್ಕೋತವೆ, ಕೂಗಾಡ್ತವೆ. ಆ ಸುದ್ದಿ ನಾವು ಹೊರಗೆ ಹೋಗಕ್ಕೆ ಕೊಡಲ್ಲ. ಮಾಧ್ಯಮ ಹೆಂಗೋ ನಮ್ಮ ಕೈಯಲ್ಲಿದೆ ಅಲ್ವಾ? ಎಲ್ಲ ಹಾಕ್ಬಿಟ್ಟು ಆ ಕೂಗಾಡೋದು 2 ದಿವಸ ಕೂಗಾಡಿ ಎದ್ದು ಹೋಗ್ತಾರೆ. ಇವ್ರು ಎಲ್ಲಿರ್ತಾರೆ? ಇವರೆಲ್ಲ ಹೈಫೈ ಜನಗಳು ಇವರು ಅಂತ ಅಂದ್ಕೊಂಡಿದ್ರು. ಆದ್ರೆ ಅಲ್ಲಿ ಇದ್ದದ್ದು ಯುವಕರ ಒಳಗಿರುವ ಸಿಟ್ಟಿದೆಯಲ್ಲ, ಅದರ ಸ್ಫೋಟ. ಅದು ಎಲ್ಲಿವರೆಗೆ ಬಂತು ಅಂತಂದ್ರೆ, 20ರ ಏನು ಸಂಸತ್ ಚಲೋ ಇದೆಯಲ್ಲ, ಅದಕ್ಕೆ ಒಂದು ದಿನ ಮೊದಲು ಇದ್ದಕ್ಕಿದ್ದಾಗೆ ದೆಹಲಿ ಪೊಲೀಸ್ ಕಮಿಷನರ್ ಅಮಿತ್ ಶಾ ಬದಲು ಮಾಡ್ತಾರೆ. ಪಾಪ ಅಲ್ಲಿ ಪೊಲೀಸ್ ಕಮಿಷನರ್ಗೆ ಗೊತ್ತೇ ಇರಲ್ಲ, ಅವ್ರು ಯಾವ್ದೋ ಫಂಕ್ಷನ್ ನಲ್ಲಿ ಇರ್ತಾರೆ. ಅವ್ರು ಎತ್ತಾಕ್ಬಿಟ್ಟು ಹೊಸ ಪೊಲೀಸ್ ಕಮಿಷನರ್ ಬಂದ್ಬಿಟ್ಟು ಚಾರ್ಜ್ ತಗೊಂಡಾಗ್ಬಿಟ್ರೆ, ಚಾರ್ಜ್ ಏಕಾಏಕಿ. ಈ ರೀತಿ ಅವಮಾನಕರವಾಗಿ ಒಂದು ಪೊಲೀಸ್ ವ್ಯವಸ್ಥೆಯನ್ನ ನೋಡ್ಕೊಂಡಿದ್ದು. ಅದಾದ್ಮೇಲೆ ಏನಾಯ್ತು? ಎಲ್ಲರ ನಿರೀಕ್ಷೆ ಸುಳ್ಳಾಯ್ತು. ನಾನು ನಿನ್ನ ಹೇಳಿದೆ ನೋಡಿ, ಆ ವಿಜುವಲ್ಸ್ ಅನ್ನು ತಾವು ನೋಡ್ತಾ ಹೋಗಿ, ನಾನು ತೋರಿಸ್ತಾ ಇದ್ದೀನಿ ನಮಗೆ. ಆ ಮಕ್ಕಳನ್ನ ನೋಡಿ, ಅವರ ಕೆಚ್ಚೆದೆಯನ್ನ ನೋಡಿ. ಆರೋಪಗಳು, ಯಾವುದೇ ಆರೋಪ ಇದ್ರಿ ಬಾದರ್, ನೀವು ಆರೋಪ ಮಾಡುವವರು ಮಾಡಿ ಅನ್ನುವ ರೀತಿ ಸಾಗರೋಪಾದಿಯಲ್ಲಿ ಈ ಮಕ್ಕಳು ಬಂದ್ಬಿಟ್ರು ದೆಹಲಿಗೆ. ಅವರನ್ನ ತಡೆಯೋದಕ್ಕೆ ಸಾಧ್ಯ ಆಗಿರ್ಲೇ ಇಲ್ಲ, ಸಾಧ್ಯನೂ ಇರಲಿಲ್ಲ. ನೀವು ಬಹಳ ಸ್ಪಷ್ಟವಾಗಿ ಇತ್ತೀಚಿನ ವರ್ಷಗಳಲ್ಲಿ ಈ ಜಂಜಿಯಲ್ಲಿ ಯುವಕರ ಪ್ರತಿಭಟನೆ ನೋಡಿ, ಅದು ಯಾವ ರೀತಿ ಇರುತ್ತೆ ಅಂತ ನಾನು ನಮ್ಮ ಕಾಲದ ಮಾತಾಡ್ತೀನಿ. ಪ್ರಾರಂಭ ಆದದ್ದು JP ಚಳವಳಿಯ ಸಂದರ್ಭದಲ್ಲಿ. ನಾವೆಲ್ಲ ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭ ಅದು. ಆಗ ವಿದ್ಯಾರ್ಥಿಗಳು ಇಳಿದಿಲ್ಲ ರಸ್ತೆಗೆ, ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ. ಕಾಂಗ್ರೆಸ್ಸಿಗೆ
ಕಾಂಗ್ರೆಸ್ ಹೆಸರಿನಲ್ಲಿ ಒಂದು ನಾಯಿ ಎಲೆಕ್ಷನ್ ನಿಲ್ಸಿದ್ರು ಗೆಲ್ತಾ ಇತ್ತು. ಯಾರಿಗ್ ಗೊತ್ತಿರಲಿಲ್ಲ. ನಮ್ಮ ಉತ್ತರ ಕನ್ನಡದಲ್ಲಿ ನಾವು ವಿದ್ಯಾರ್ಥಿ ಆಗಿದಾಗ ಒಬ್ರು MP ಆಗ್ತಿದ್ರು, ಜಯಪ್ರಕಾಶ್ ನಾರಾಯಣ್ ಅಂತ. ಅವ್ರು ಉತ್ತರ ಕರ್ನಾಟಕದವರೇ ಅಲ್ಲ, ಅವರು ಉತ್ತರ ಕನ್ನಡದವರೇ ಅಲ್ಲ, ಅವರೆಲ್ಲೋ ಬೆಂಗಳೂರು ಕಡೆಯವರು. ಅವರು ಪಾರ್ಲಿಮೆಂಟ್ ಇಲೆಕ್ಷನ್ ಬಂದ ನಮ್ಮ ಜಿಲ್ಲೆಗೆ ಬಂದು ಎದ್ಕೊಂಡು ಹೋಗ್ತಾ ಇದ್ರು. ಆ ರೀತಿ ಸ್ಥಿತಿ ಇತ್ತು. ಕಾಂಗ್ರೆಸ್ ಟಿಕೆಟ್ ಸಿಕ್ತು ಅಂದ್ರೆ ಗೆದ್ದ ಅಂತಾನೆ. ಅಂತಹ ಕಾಂಗ್ರೆಸ್ ಅನ್ನ ಯುವ ಶಕ್ತಿ ಮಣಿಸಿದ್ದು ಇತಿಹಾಸ 70ರ ದಶಕದಲ್ಲಿ, 70s ನಲ್ಲಿ ನಾವೆಲ್ಲ ವಿದ್ಯಾರ್ಥಿ ಆಸ್ತಿ. ಆವಾಗಲೂ ಇಂದಿರಾ ಗಾಂಧಿಯವರಿಗೆ ಇದೇ ರೀತಿಯ ಅಹಂಕಾರ ಇತ್ತು. ಇಂದಿರಾ ಗಾಂಧಿಯವರ ಸುತ್ತಮುತ್ತ ಇದ್ದಂಥವ್ರು ಏನಿದ್ದಾರೆ ಬಟ್ಟಂಗಿಗಳು, ಜಸ್ಟ್ ಲೈಕ್ ಅವ್ರು ದೇವಕಾಂತ್ ಬರುವ ಅಂತ ಒಬ್ಬರಿದ್ದರು. ಅವರು ಇಂಡಿಯಾ ಇಸ್ ಇಂದಿರಾ, ಇಂದಿರಾ ಇಸ್ ಇಂಡಿಯಾ ಅಂತಿದ್ರು. ಇಂಥ ಹೊಗಳಿಕೆಗಳು ರಾಜಕಾರಣಿಗೆ ಒಂದು ರೀತಿಯ ಅಹಮಿಕೆಯನ್ನು ಕೊಡ್ತಾ ಹೋಗ್ತವೆ. ಇಂದಿರಾ ಗಾಂಧಿ ಹಾಗೆ ಅನ್ಸಿದ್ರು, ನಾನೇ ದೇಶ, ದೇಶವೇ ನಾನು ಅಂತ ಅವ್ರಿಗೆ ಅನಿಸ್ಬಿಟ್ಟಿತ್ತು. ಆ ಅಹಂಕಾರದ ಭಾರದಿಂದ ಅವರು ಕುಸಿತಾ ಹೋದ್ರು. ಅದು ಗೊತ್ತೇ ಆಗಿಲ್ಲ ಅವರಿಗೆ. ಜಯಪ್ರಕಾಶ್ ನಾರಾಯಣ್ ಅವರು ಏನು ಸಂಪೂರ್ಣ ಕ್ರಾಂತಿಯ ಚಳವಳಿಯನ್ನ ಮಾಡಿದ್ರು. JPಯನ್ನ ಎತ್ತಿ ಒಳಗಾಕ್ಲಾಯ್ತು. ದೇಶದಲ್ಲಿ ಎಮರ್ಜೆನ್ಸಿ ಬಂತು. ಜನರ ಈ ಪ್ರತಿಭಟನೆಯ ಹಿಂದೆ ಇರುವ ಶಕ್ತಿ ಇದೆಯಲ್ಲ, ಅದು ಇಂದಿರಾ ಗಾಂಧಿ ಅವರಿಗೆ ಅರ್ಥ ಆಗಲೇ ಇಲ್ಲ. ಇದು ಇತಿಹಾಸ. ಈ ಇತಿಹಾಸ ಇವತ್ತು ಅಧಿಕಾರದಲ್ಲಿರುವವರಿಗೆ ಗೊತ್ತಾಗಬೇಕಿತ್ತು. ಆದ್ರೆ ಅವರು ತಾವೇ ದೇವರ ಅವತಾರ ಅಂತ ನಂಬ್ಕೊಂಡಿದ್ರು. ನಾನ್ ಬಯಾಲಜಿಕಲ್, ನಾನು ಅಪ್ಪ ಅಮ್ಮನಿಂದ ಹುಟ್ಟಲೇ ಇಲ್ಲ, ದೇವ್ರು ನನ್ನ ಕಳಿಸಿದಾನೆ, ಪಾರ್ಸಲ್ ಮಾಡಿದಾನೆ ಅಲ್ಲಿಂದ ಇಂಡಿಯಾದಲ್ಲಿ. ಅವರೇ ಈ ಸುಳ್ಳುಗಳನ್ನು ನಂಬಿಟ್ಟಿದ್ರು. ಸುತ್ತಮುತ್ತ ಇದ್ದವ ಬಟ್ಟಂಗಿಗಳು ಈ ಸುಳ್ಳುಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಿದ್ರು. ಮಾಧ್ಯಮಗಳು ಹಾಗೆ. ಯಾರು ಸನ್ಮಾನ್ಯ ಪ್ರಧಾನಿ ಇದ್ದಾರೆ ನರೇಂದ್ರ ಮೋದಿ ಅವರು ವಿವೇಕಾನಂದ ನರೇಂದ್ರ, ಇವರು ವಿವೇಕಾನಂದರ ಅವತಾರ ಅಂತಂದ್ರು. ಅವರು ಆ ಸುಳ್ಳುಗಳನ್ನ ತಾವೇ ನಂಬೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ಸುಳ್ಳುಗಳನ್ನ, ನಾವು ಹೇಳುವ ಸುಳ್ಳುಗಳನ್ನೇ ನಾವು ನಂಬುವುದಿದೆಯಲ್ಲ, ಅದು ಬಹಳ ದೊಡ್ಡ ಮಾನಸಿಕ ಕಾಯಿಲೆ. ನಾವೇ ಸುಳ್ಳುಗಳನ್ನು ಹೇಳ್ತಾ ನಂಬ್ತಾ ಹೋಗ್ತೀವಿ. ನಮ್ಮ ಸುತ್ತಮುತ್ತಲು ಇದ್ದವರ ಹತ್ರ ಸುಳ್ಳು ಹೇಳೋದಕ್ಕೆ ಪ್ರೇರೇಪಿಸ್ತೀವಿ, ಮತ್ತು ಆ ಸುಳ್ಳು ನಮ್ಮದು ಅಂತ ನಂಬ್ತಾ ಹೋಗ್ತೀವಿ. ನಾನು ದೈವ ಅವತಾರ ಅಂತ ಅಂದ್ಕೊಳ್ಳೋಕೆ ಪ್ರಾರಂಭ ಮಾಡ್ಕೊಟ್ಟಿದ್ರು. ಇಡೀ ಅವರ ವರ್ತನೆ ಹೇಗಿತ್ತು ಅಂದ್ರೆ, ನಾವು ಸಾಮಾನ್ಯನಲ್ಲ ಅಂತ. ಅದಕ್ಕೆ ನೀವು ಹಲವು ಉದಾಹರಣೆ ಕೊಡ್ತಿರ್ಬೇಕಾದ್ರೆ ನೀವು ಯೂಸ್ವಲಿ ನೋಡಿ, ನೀವು ಈಗ ಯಾವುದೇ ಒಂದು ಸೆಷನ್ ಮೊದಲು ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೀತಾರೆ, ಅದ್ರ ಪ್ರಧಾನಿ ಬಂದು ಮಾತಾಡಬೇಕು. ನಮ್ಮ ಪ್ರಧಾನಿ ಬರಲ್ಲ. ಅವರಿಗೆ ಜನತಂತ್ರದ ಬಗ್ಗೆ ಎಂತ ತುಚ್ಛ ಭಾವ ಇದೆ ಅಂದ್ರೆ, ಅವರು ವಿರೋಧ ಪಕ್ಷಗಳ ಜೊತೆ ವೇದಿಕೆ ಹಂಚಿಕೊಳ್ಳುವುದಕ್ಕೂ ಸಿದ್ಧರಲ್ಲ. ಯಾಕಂದ್ರೆ ದೈವಾಂಶ ಸಂಬೂತರು. ಈ ಅಪೋಸಿಷನ್ ಅನ್ನ ರಿಜೆಕ್ಟ್ ಮಾಡ್ತಾರೆ. ಪಾರ್ಲಿಮೆಂಟ್ ನಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಎಂಟ್ರಿ ಕೊಟ್ಬಿಟ್ಟು ಒಂದು ಭಾಷಣ ಹೊಡೆದ್ಬಿಟ್ಟು ಎದ್ದು ಹೊಟ್ಟು ಹೋಗ್ಬಿಡ್ತಾರೆ. ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡಲ್ಲ. ಪ್ರಶ್ನೆಗಳನ್ನ ಕಂಡ್ರೆ ಅವರಿಗೆ ಆಂತರಿಕವಾದ ಭಯ. ಸೊ ಇದು ವಿಶ್ವಾದ್ಯಂತ ಚರ್ಚೆ ಆಗ್ತಾ ಇದೆ. ವಿಶ್ವದ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ, ಮಾಧ್ಯಮದಲ್ಲಿ ಕೂಡ. ಆ ನಾರ್ವೆ ಪತ್ರಕರ್ತೆ ಅವತ್ತು ಪ್ರಶ್ನಿಸಿದ್ರಲ್ಲ, ನೆನಪಿದೆಯಾ ನಿಮ್ಗೆ? ಅದಕ್ಕೆ ಉತ್ತರ ಕೊಡದೆ ಮೋದಿ ಎದ್ದು ಹೊಟ್ಟು ಹೋಗ್ಬಿಟ್ರಲ್ಲ, ಅವರು ನಿನ್ನೆ ಮತ್ತೆ ಬಂದು ಹೇಳಿದ್ದಾರೆ, ಇಂಡಿಯಾದ ಮಾಧ್ಯಮ ಯಾವ ರೀತಿ ಇದೆ ನೋಡಿ ಇವತ್ತು ಅಂತ. ಇಂತಹ ಒಂದು ಯುವ ಶಕ್ತಿ ದೆಹಲಿಯಲ್ಲಿ ಎದ್ದು ನಿಂತಿದೆ. ಭಾರತದ ಮಾಧ್ಯಮ ಇದಕ್ಕೆ ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ. ಇದು ವಿಶ್ವದಲ್ಲಿರುವ ಎಲ್ಲ ಪತ್ರಕರ್ತರಿಗೂ ಕೂಡ ಒಂದು ಶಾಕಿಂಗ್ ಆದ್ದು. ನಮ್ಮ ಕನ್ನಡದವರು ಬಿಟ್ಬಿಡಿ, ನಾನು ನಿನ್ನೇನು ಹೇಳಿದೆ, ಅವರ ಅಂತ್ಯಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಇವತ್ತು ಕೂಡ ಅಂತ್ಯಕ್ರಿಯೆ ಮುಂದುವರೆದಿದೆ. ನಂಬರ್ 1 ನ್ಯೂಸ್ ಚಾನೆಲ್ ಅನ್ನುವರು ಅವರು ತಮ್ಮನ್ನು ತಾವೇ ಅಂತ್ಯಕ್ರಿಯೆ ಮಾಡಿಕೊಳ್ಳುತ್ತಿರುವ ಅರಿವು ಕೂಡ ಅವರಿಗಿಲ್ಲ. ಪತ್ರಿಕೋದ್ಯದ ಮೌಲ್ಯಗಳನ್ನ ತಾವು ಅಂತ್ಯಕ್ರಿಯೆ ಮಾಡ್ತಿದೀವಿ ಅನ್ನೋದು ಅವರಿಗೆ ಅರಿವಿಲ್ಲ. ಪತ್ರಿಕೋದ್ಯಮ ಯಾವುದಕ್ಕ ಕೆಲಸ ಮಾಡಬೇಕೋ ಅದನ್ನ ಸಮಾಧಿ ಮಾಡ್ತಿದೀವಿ ನಾವು ಅನ್ನುವ ಅರಿವು ಈ ಮಾಧ್ಯಮಗಳಿಗೆ, ಕನ್ನಡ ಮಾಧ್ಯಮಗಳಿಗಿಲ್ಲ. ಬೆಳಗಿನಿಂದ ಅಂತ್ಯಕ್ರಿಯೆ. ಚೆನ್ನಮ್ಮ ಏನ್ ತಿಂದ್ರು, ಚೆನ್ನಮ್ಮ ಎಲ್ಲಿ ಮಲಗಿದ್ರು, ಚೆನ್ನಮ್ಮ ಎಲ್ಲಿದ್ರು, ಚೆನ್ನಮ್ಮ ಯಾವತ್ ಮದುವೆ ಆಯ್ತು, ಚೆನ್ನಮ್ಮ ಯಾವ ಸೀರೆ ಹುಟ್ಟಿದ್ರು, ಚೆನ್ನಮ್ಮ ಕಾಫಿ ಕುಡಿತಿದ್ರು, ಟೀ ಕುಡಿತಿದ್ರು. ಅಪ್ಪ ಶಿವ, ನಾಚಿಕೆಗೆಟ್ಟ ಮಾನಗೆಟ್ಟ ಮಾಧ್ಯಮ, ಇದು ಮಾರಿಕೊಂಡ ಮಾಧ್ಯಮ ಅಂತ ಹೇಳಿದ್ರಲ್ಲ ಪ್ರಕಾಶ್ ರೈ, ಅದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕಾದ್ರೂ ಜನರ ಜೊತೆ ನಮ್ಮ ಮಾಧ್ಯಮ ನಿಂತ್ಕೋಬೇಕಾಗಿತ್ತು. ಆ ಕೆಲಸವನ್ನು ಮಾಡಲಿಲ್ಲ. ನಿನ್ನೆ ಇಡೀ ಅಂತ್ಯಕ್ರಿಯೆಯಲ್ಲಿ ಕನ್ನಡ ಮಾಧ್ಯಮ ನಿರತರಾಗಿದ್ರೆ, ಸಿ ದಟ್ ರಾಷ್ಟ್ರೀಯ ಮಾಧ್ಯಮಗಳು ಮೋದಿ ಅವರು ಏನು ಹೇಳಿದ್ರು ಅನ್ನೋದು, ಮೋದಿ ಪಾರ್ಲಿಮೆಂಟ್ ಇಂದ ಮೊದಲು ಮಾಡುವ ಭಾಷಣ, ಅವರು ರಾಹುಲ್ ಗಾಂಧಿಯನ್ನ ಹೇಗೆ ಟೀಕಿಸಿದ್ರು, ರಾಹುಲ್ ಗಾಂಧಿ ಯುವಕನಲ್ಲ ಅನ್ನೋದನ್ನ 56 ವರ್ಷದವನಂತ ಎಷ್ಟು ಟೀಕಿಸಿದ್ರು, ಎಲ್ಲ ಕೂಡ ಎಂಜಾಯ್ ಮಾಡ್ತಾ ಇದ್ರು. ಅಂದ್ರೆ
ಪ್ರತಿಪಕ್ಷಗಳನ್ನ ಜನತಂತ್ರ ವಿರೋಧಿ ಮೌಲ್ಯಗಳ ಮೂಲಕ, ಜನತಂತ್ರ ವಿರೋಧಿ ನಿಲುವಿನ ಮೂಲಕ ಪ್ರತಿಪಕ್ಷ ರಾಜಕಾರಣನ ಹತ್ಯೆ ಮಾಡುವುದನ್ನ ಮಾಧ್ಯಮ ನೋಡ್ತಾ ಸಂತೋಷ ಪಡೋದು. ಯೂಶುವಲಿ ಮಾಧ್ಯಮ ಪ್ರತಿಪಕ್ಷದ ಜೊತೆ ನಿಲ್ಬೇಕಾಗಿತ್ತು. ಯಾಕೆ ಗೊತ್ತಾ? ಜನತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಲ್ಲ ರೀತಿಯ ಶಕ್ತಿ ಇರುತ್ತೆ, ಅಧಿಕಾರ ಇರುತ್ತೆ, ಪೊಲೀಸ್ ಇರುತ್ತೆ, ಎಲ್ಲವೂ ಇರುತ್ತೆ ಆಡಳಿತ ಪಕ್ಷಕ್ಕೆ. ಅದರಿಂದ ಆಡಳಿತ ಪಕ್ಷವನ್ನ ಯಾರು ಪ್ರಶ್ನಿಸ್ತಾರೆ ಅವರ ಪರವಾಗಿ ನಿಲ್ಲಬೇಕಾದ್ದು ಜನತಂತ್ರದಲ್ಲಿ ಮಾಧ್ಯಮದ ಕೆಲಸ. ಹಾಗಿದ್ರೆ ಮಾತ್ರ ಜನತಂತ್ರ ಉಳಿಯುತ್ತೆ, ಇಲ್ಲದಿದ್ದರೆ ಜನತಂತ್ರದ ಹತ್ಯೆ ಆಗುತ್ತೆ. ಈ ಜನತಂತ್ರದ ಹತ್ಯೆಯಲ್ಲಿ ಮಾಧ್ಯಮಗಳು ಕೂಡ ಭಾಗಿದಾರರಾದದ್ದು. ಆದ್ರೆ ಸಂಜೆಯ ಹೊತ್ತಿಗೆ ಪರಿಸ್ಥಿತಿ ಇದೆಯಲ್ಲ, ಅದು ಶಾಕ್ ಆಗಿ ಕೂತಿತ್ತು ಮಾಧ್ಯಮಗಳಿಗೆ. ಹೌ ಟು ಪ್ರೊಟೆಕ್ಟ್ ಮೋದಿ. ಜನ ಇಳಿದು ಬಿಟ್ಟಿದ್ರು ರಸ್ತೆಗೆ, ಮಕ್ಕಳು ಇಳಿದು ಬಿಟ್ಟಿದ್ರು. ಅವರು ನೋಡಿ, ನಾನು ಈಗ ತೋರಿಸ್ತಾ ಇರುವ ನೀವು ವಿಜುವಲ್ಸ್ ಅನ್ನ ಗಮನಿಸಿ. ಬಹುತೇಕ ಈ ವಿಜುವಲ್ಸ್ ಇದೆಯಲ್ಲ, ಇದು ಯಾವುದೇ ಮಾಧ್ಯಮ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲ. ಇದು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಕೆಲವರು ಶೂಟ್ ಮಾಡಿ ನಮ್ಮ ಚಳವಳಿ ಹೇಗಿದೆ ನೋಡಿ ಅಂತ ಬಿಟ್ಟಂತ. ಯಾಕಂದ್ರೆ ಇವ್ರ ಕ್ಯಾಮ್ರಾಗಳಿದೆಯಲ್ಲ, ಕ್ಯಾಮ್ರಾಗಳ ಮುಂದಿನ ಲೆನ್ಸೇ ಹೊರಟೋಗಿತ್ತು ಇವರಿಗೆ. ಯಾಕಂದ್ರೆ ಇವರಿಗೆ ಮೋದಿಯನ್ನ ರಕ್ಷಿಸಬೇಕಾಗಿತ್ತು. ಆ ಜನಸಾಗರ ಹರಿದು ಬಂದು ನೋಡಿ ಏನ್ ಮಾಡಬೇಕು ಅನ್ನೋದು ಇವರಿಗೆ ಅರ್ಥ ಆಗ್ತಿರ್ಲಿಲ್ಲ. ಇವತ್ತು ಅದಕ್ಕೆ ಇನ್ನೊಂದು ಆಂಗಲ್ ಕೊಡುವ ಯತ್ನ. ಇದರ ಹಿಂದೆ ಒಂದು ಷಡ್ಯಂತರ ಇದೆ, ಮೋದಿಯವರನ್ನ ಇಳಿಸುವ ಷಡ್ಯಂತರ ಇದೆ. ಮೋದಿಯವ್ರನ್ನ ಇಳಿಸೋಕೆ ಹೋರಾಟ ನಡೆಯುತ್ತೆ. ಅದು ಅಧಿಕಾರ ಅನ್ನುವುದು ಮೋದಿಯವರ ಜನ್ಮಸಿದ್ಧ ಹಕ್ಕಲ್ಲ ಅಲ್ವಾ? ಅವ್ರನ್ನ ಇಳಿಸುವ ಹೋರಾಟ ನಡೆಯುತ್ತೆ, ಜನತಂತ್ರ ಅದು. ಪೀಪಲ್ ವಿಲ್ ಡೂ ಇಟ್. ಮೋದಿ ಬೇಡ ಅಂತ ಯಾರಂತಾರೋ ಅವ್ರು ಹೋರಾಟ ಮಾಡ್ತಾರೆ. ಇವರು ಮೋದಿಯ ರಕ್ಷಕರ ನಿಂತ್ಕೊಂಡಿದ್ದರಿಂದ ಒಂದು ಮಹಾನ್ ಪಿತೂರಿ ಅಂತ. ಈ ಪ್ರಭುತ್ವ ಅಧಿಕಾರ ಹಾಗೇನೆ ಜನರನ್ನ ಹೆಚ್ಚು ದಡ್ರನ್ನು ಮೂರ್ಖರನ್ನಾಗ ಮಾಡುತ್ತೆ ಅಧಿಕಾರದಲ್ಲಿರೋರು. ಈಗ ನೋಡಿ ನೀವು, ಯಾವಾಗ ರೈತ ಮಹಾನ್ ಆಂದೋಲನ ನಡೀತಲ್ಲ 2022 ಅಲ್ವಾ? ಸೊ ಆ ಆಂದೋಲನ ನಡೆದಾಗ ಯಾವ ಸ್ಟ್ರಾಟಜಿಯನ್ನ ಬಳಸಿ ಮೋದಿ ಸರ್ಕಾರ ಸೋತೋ ಅದೇ ಸ್ಟ್ರಾಟಜಿಯನ್ನ ಈಗ ಬಳಸ್ತಾ ಇದೆ. ಅದೇನದು? ರೈತರಿಗೆ ಖಾಲಿಸ್ತಾನಿಗಳು, ಇವರು ಪಾಕಿಸ್ತಾನ ಬೆಂಬಲ ಇದೆ ಅಂತೇಳಿ ಪ್ರಚಾರ ಮಾಡಿದ್ರು. ರಸ್ತೆಯನ್ನ ತಡೆಯುವುದಕ್ಕೆ ಕೇವಲ ಬ್ಯಾರಿಕೇಡರ್ ಮಾತ್ರ ಹಾಕಿಲ್ಲ, ಅಲ್ಲಿ ಇಟ್ಟಂಗಿಗಳನ್ನು ತಂದು ಕಲ್ಲು ಕಟ್ಟಿ ಗೋಡೆಯನ್ನ ನಿರ್ಮಿಸ್ಬಿಟ್ರು. ರೈತರು ದೆಹಲಿಗೆ ಬರ್ಕೊಡ್ತು ಅಂತ. ದೆಹಲಿಯ ಬರುವ ಎಲ್ಲ ದಾರಿಗಳನ್ನ ಮುಚ್ಚಲಾಗಿತ್ತು. ರೈತರು ಹೆದರಲಿಲ್ಲ, ಅವರು ಬುತ್ತಿ ಕಟ್ಟಿಕೊಂಡ್ರು, ರಸ್ತೆ ಪಕ್ಕ ಟೆಂಟ್ ಹಾಕಿಕೊಂಡ್ರು, ಅಲ್ಲೇ ರೊಟ್ಟಿ ಮಾಡಿ ತಿಂದ್ರು, ಟ್ರ್ಯಾಕ್ಟರ್ಗಳನ್ನ ಹತ್ತಿದ್ರು. ಅವರ ಉದ್ದೇಶ ಏನಿತ್ತು ಅಂದ್ರೆ, ಕೇಂದ್ರ ಸರ್ಕಾರ ತರಲು ಹೊರಟಂತಹ 3 ಕೃಷಿ ಕಾನೂನುಗಳೇನಿವೆ ಅದು ಎಂದಿಗೂ ಜಾರಿಗೆ ಬರ್ಕೂಡ್ದು ಅಂತ. 56 ಇಂಚಿನವರು ಅವರಿಗೆ ಅಹಂಕಾರ ಇತ್ತು, ನಮ್ದು 56 ಇಂಚು ಅಂತ. ಆದ್ರೆ ಅವ್ರಿಗೆ ಗೊತ್ತಿಲ್ದಿರೋದು ಏನಾಗಿತ್ತು ಗೊತ್ತಾ? ಈ ದೇಶದಲ್ಲಿ ಈ ಪ್ರಭುತ್ವವನ್ನ ಬೆಂಬಲಿಸಿದವರು ಕೇವಲ 35% ಜನ. ಆ ಅರಿವೇ ಇಲ್ಲ ಅವರಿಗೆ. ಅವರು ಅಧಿಕಾರದಲ್ಲಿದ್ದಾರೆ ನಿಜ, ಅಧಿಕಾರ ಶಾಶ್ವತ ಅಂದ್ಕೊಂಡಿದ್ದಾರೆ ನಿಜ, ಆದ್ರೆ ಈ ದೇಶದ 35% ಜನ ಮಾತ್ರ ಅವರನ್ನ ಬೆಂಬಲಿಸಿದ್ದಾರೆ, ಉಳಿದವರನ್ನ ಅವರು ವಿರೋಧಿಸ್ತಿದ್ದಾರೆ. ಅಂದ್ರೆ ಈ ಪ್ರಭುತ್ವವನ್ನ ವಿರೋಧಿಸ್ತಿರುವವರ ಸಂಖ್ಯೆ ಜಾಸ್ತಿ, ಇವರ ಕೋಮುವಾದ ಮತ್ತು ಧಾರ್ಮಿಕ ರಾಜಕಾರಣವನ್ನ ವಿರೋಧಿಸ್ತಿದ್ದವರ ಸಂಖ್ಯೆ ಜಾಸ್ತಿ. ಆ ಅರಿವೇ ಇರಲಿಲ್ಲ ಇವರಿಗೆ. ಹಾಗಾಗಿ ರೈತರ ವಿರುದ್ಧ ಸೆಡ್ ಹೊಡೆದು ನಿಂತರು. ಆದ್ರೆ ರೈತ ಶಕ್ತಿಯ ಎದುರು ಅವರು ತಲೆಬಾಗಿ ನಿಲ್ಲಬೇಕಾಗಿತ್ತು. ಇವತ್ತು ಕೂಡ ಹಾಗೆ ಅದೇ ಸ್ಟ್ರಾಟಜಿಯನ್ನ ಬಳಸ್ತಿದ್ದಾರೆ. ಪೊಲೀಸರು ಮಕ್ಕಳ ಮೇಲೆ ಕೇಸ್ ಹಾಕ್ತಾರೆ. ಪುಟ್ಟ ಮಕ್ಕಳು ಕಣ್ರಿ, ನಿಮ್ಮ ಮಕ್ಕಳ ಹಾಗೆ ಬದುಕಿನ ಕನಸನ್ನ ಕಂಡುಕೊಂಡವರು, ಏನೋ ಸಾಧನೆ ಮಾಡಬೇಕು ಅಂದ್ಕೊಂಡವರು, ಅಪ್ಪ ಅಮ್ಮನ ಕನಸಿನ ಜೊತೆ ತಮ್ಮ ಕನಸನ್ನು ಜೋಡಿಸಿಕೊಂಡು ವೈದ್ಯರು, ಇಂಜಿನಿಯರು, ಇನ್ನೇನೋ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಂತ ಕನಸು ಕಂಡವರು, ಅತ್ಯುನ್ನತ ವ್ಯಾಸಂಗವನ್ನ ಪಡಿಬೇಕು ಅಂತ ಕನಸು ಕಂಡವರು, ಅವರ ತಲೆಯ ಮೇಲೆ ನೀವು ಚಪ್ಪಡಿ ಕಲ್ಲು ಹಾಕ್ಬಿಟ್ರಿ. ನೀಟ್ನಲ್ಲಿ ಆ ಪರೀಕ್ಷೆಯಲ್ಲಿ ತಮ್ಮ ಎಲ್ಲವನ್ನ ಸುರಿದುಕೊಂಡು ಅಧ್ಯಯನ ಮಾಡಿದ ಪುಟ್ಟ ಮಕ್ಕಳಿದಾರಲ್ಲ, ಅವರಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಯಾವ ರೀತಿಯ ಆಘಾತವನ್ನ ಉಂಟು ಮಾಡಿರಬಹುದು? ಅವರ ಕನಸುಗಳ ಗೋಪುರ ಕುಸಿದು ಬಿದ್ದಂತೆ ಅಲ್ವಾ? ಇದು ಈ ಕಲ್ಲು ಹೃದಯದವರಿಗೆ ಅರ್ಥ ಆಗಲೇ ಇಲ್ಲ. ಯಾಕೆಂದ್ರೆ ಅವರ 36
56 ಯಾವ ಇಂಚೇ ಇರಲಿ 35%, 56 ಇಂಚು. ಆ ಇಂಚಿದೆಯಲ್ಲ, ಆ ಇಂಚು 56 ಇಂಚಿನ ಆ ಎದೆ ಇದೆಯಲ್ಲ, ಅದು ರಕ್ತ ಮಾಂಸಗಳಿಂದ ಆದಂತ ಎದೆ ಅಲ್ವೇ ಅಲ್ಲ. ಯಾಕೆಂದ್ರೆ ಅದರ ಒಳಗೆ ಸುಳ್ಳು ಮಿಡಿಯೋದಕ್ಕೆ ಹೃದಯನೇ ಇಲ್ಲ. ಅದು ಈ ಒಂದು 56 ಇಂಚಿನ ಎದೆ ಇದೆಯಲ್ಲ, ಅದು ಕಲ್ಲು ಮುಳ್ಳು ಇಂದ ಸಿದ್ಧವಾದದ್ದು. ಹೃದಯವಿಲ್ಲದ ಎದೆ, ಬುದ್ಧಿ ಇಲ್ಲದ ತಲೆ, ಅಹಂಕಾರ, ನಾನೇ ದೈವಾಂಶ ಸಂಭೂತ ಅನ್ನುವ ನಂಬಿಕೆ, ಸುಳ್ಳು ಹುಸಿ ನಂಬಿಕೆ, ಈ ಸುಳ್ಳನ್ನ ತನ್ನದಾಗಿಸಿಕೊಂಡು ಸಂತೋಷ ಪಡುವ ವಿಕೃತಿ, ಇಂತಹ ಜನರಿಗೆ ಹೇಗೆ ಅರ್ಥ ಆಗಬೇಕು? ಸೊ ಈಗಲೂ ಕೂಡ ಅದೇ ಸ್ಥಿತಿ ಮುಂದುವರೆದಿದೆ ಡೆಲ್ಲಿಯಲ್ಲಿ. ಎಸ್, ಇವತ್ತು ಈಗಲೂ ಕೂಡ ಮಕ್ಕಳು ಬರ್ತಿದ್ದಾರೆ, ಅವರ ಒಳಗಡೆ ಒಂದು ಪ್ರಬಲವಾದ ಶಕ್ತಿ ಇದೆ, ಯುವ ಶಕ್ತಿ ಇದೆಯಲ್ಲ, ಅದು ಸ್ಫೋಟಗೊಂಡಾಗ ಅದು ಏನನ್ನಾದರೂ ದಹಿಸಿ ಹಾಕ್ಬಿಡುತ್ತೆ. ಇಲ್ಲೂ ಏನಾಗುತ್ತೆ ಗೊತ್ತಿಲ್ಲ. ಮೋದಿ ಸರ್ಕಾರ ಎಚ್ಚರಗೊಳ್ಬೇಕು. ಸ್ವತಃ ಮೋದಿಯವರೇ ಹೋಗಿ ಆ ಮಕ್ಕಳ ಜೊತೆ ಮಾತನಾಡಿದರೆ ನಮ್ಮ ಡೆಮೋಕ್ರಸಿ ಬಗ್ಗೆ ನಮ್ಗೆ ಎಷ್ಟು ಪ್ರೀತಿ ಬರುತ್ತೆ ಅಲ್ವಾ? ಅದನ್ನು ಮಾಡ್ತಾರ ಇವರು ಅಹಂಕಾರವನ್ನು ಬಿಟ್ಟು? ಐ ಡೋಂಟ್ ಥಿಂಕ್ ಸೊ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ಕೂಡ ನಮಸ್ಕಾರ.